ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ರೆಸಿಪಿ ಟೊಮೆಟೊ ರೆಡ್ ಚಿಕನ್. ಅದು ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ. ಅದಕ್ಕೆ ಬೇಕಾಗಿರುವ ಮಸಾಲೆ: ಈರುಳ್ಳಿ 3, 2 ಬಿಡಿಸಿ ಇಟ್ಟಿರುವಂಥ ಬೆಳ್ಳುಳ್ಳಿ, 1 ಇಂಚು ಶುಂಠಿ, 1 ಪೀಸು ಚಕ್ಕೆ ಮತ್ತು ಕಾಳು ಮೆಣಸು, 1 ಟೇಬಲ್ ಸ್ಪೂನ್ ಆಗೋಷ್ಟು ಗಸಗಸೆ ಮತ್ತು 2 ತುಂಡು ಕಾಯಿ ಮತ್ತು 20ರಿಂದ 25 ಬ್ಯಾಡಗಿ ಮೆಣಸಿನ್ಕಾಯಿ. ಇದಿಷ್ಟು ರುಬ್ಕೊಳ್ಳೋಕ್ಕೆ. ಮತ್ತು ಇದು ಟೊಮೆಟೊ 5 ತೊಗೊಂಡಿದ್ವಿ. ಇವತ್ತು ಟೊಮೆಟೊ ಚಿಕನ್ ಮಾಡ್ತಾ ಇರೋದ್ರಿಂದ ನಾವು 5 ತೊಗೊಂಡಿದ್ವಿ. ಹುಳಿ ಟೊಮೆಟೊ ಆದರೆ 2 ತೊಗೊಳ್ಳಿ, ಇಲ್ಲ ಆಪಲ್ ಟೊಮೆಟೊ ಆದರೆ 5 ತೊಗೊಳ್ಳಿ. ಈ ಈರುಳ್ಳಿ ಬಂದು ಒಗ್ಗರಣೆಗೆ, ಆ ಕೊತ್ತಂಬರಿ ಸೊಪ್ಪು ಬಂದು ಗಾರ್ನಿಷ್ಗೆ. ಮತ್ತೊಂದು ಬೌಲ್ಗೆ ಕಸ್ತೂರಿ ಮೇಥಿ ಸ್ವಲ್ಪ ತೊಗೊಂಡಿದ್ದೀವಿ, ಅದು ಟೇಸ್ಟ್ಗೋಸ್ಕರ ಅಷ್ಟೇ. ಈಗ ಇನ್ನೊಂದು ಕಪ್ಗೆ 1 ಕಪ್ ಆಯಿಲು. ತೊಳೆದಿಟ್ಕೊಂಡಿರುವಂಥ ಚಿಕನ್ನು ನಾವು 3 kg ತಗೊಂಡಿದ್ದೀವಿ. ನೀವು 1 kgಲೂ ಮಾಡ್ಕೋಬೋದು, 2 kgಲಾದರೂ ಮಾಡ್ಕೋಬೋದು. ಈಗ ಒಗ್ಗರಣೆಗೆ ಏನು ಬೇಕು ಅಂತ ನೋಡೋಣ. ಒಂದು ಪ್ಲೇಟಲ್ಲಿ 1 ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲ, 3 ಟೇಬಲ್ ಸ್ಪೂನು ಚಿಲ್ಲಿ ಪೌಡರು, 3 ಟೇಬಲ್ ಸ್ಪೂನು ಧನಿಯಾ ಪೌಡರು. ಇದು ಟೊಮೆಟೊನ ಸಪ್ರೇಟಾಗಿ ಬೇಯಿಸೋಕ್ಕಿಟ್ಟಿದ್ವಿ. ನೀವು ಇದೇ ರೀತಿ ಬೇಯಿಸೋಕ್ಕಿಟ್ಕೊಂಡು ಅದು ಸ್ವಲ್ಪ ತಣ್ಣಗಾದ ನಂತರ ರುಬ್ಬಿಟ್ಕೊಳ್ಳಿ. ರುಬ್ಬಿಟ್ಕೊಂಡ ನಂತರ ಈಗ ಪಾತ್ರೆ ಇಟ್ಟಿದ್ದೀವಿ, ಅದೊಂದು ಸ್ವಲ್ಪ ಬಿಸಿ ಆಗಲಿ. 1 ಕಪ್ಪು ಆಯಿಲ್ ಹಾಕ್ಕೊಳ್ಳೋಣ. ಆಯಿಲ್ ಸ್ವಲ್ಪ ಬಿಸಿ ಆದ ನಂತರ ಒಂದು ಸ್ವಲ್ಪ ಇದಕ್ಕೆ ನಾವು ತುಪ್ಪ ಹಾಕ್ತಾಯಿಲ್ಲ ಮತ್ತು ಮಸಾಲೆಸ್ನ ಯಾವುದನ್ನೂ ನಾವು ಫ್ರೈ ಮಾಡ್ಕೋತಾ ಇಲ್ಲ, ಹಸಿ ಮಸಾಲೆ ಹಾಕ್ಕೋತಾ ಇರೋದು. ಮತ್ತು ನೋಡಿ ಕಾದಿದೆ. ಒಂದು ಸ್ವಲ್ಪ ಸಾಸಿವೆ, ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ವಿ. ಅದೊಂದು ಸ್ವಲ್ಪ ಚಿಟಪಟ ಅಂದಮೇಲೆ 1.5 ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು ಹಾಕ್ಕೊಂಡಿದ್ವಿ. ಈಗ ಅದಕ್ಕೇ ಸ್ವಲ್ಪ ಈರುಳ್ಳಿ ಹಾಕ್ಕೋತಾ ಇದ್ದೀವಿ. ಅದೊಂದು ಸ್ವಲ್ಪ ಫ್ರೈ ಆಗಲಿ, ಹಸಿ ವಾಸನೆ ಹೋಗಲಿ, ಅಲ್ಲಿ ತನಕ ಫ್ರೈ ಆಗಲಿ. ನೋಡಿ ಈಗ ಫ್ರೈ ಆಗಿದೆ. ಇದಕ್ಕೀಗ ಚಿಲ್ಲಿ ಪೌಡರು ಮತ್ತು ಧನಿಯಾ ಪೌಡರು, ಗರಂ ಮಸಾಲೆ ಸ್ವಲ್ಪ, ಇದನ್ನು ಆನಿಯನ್ ಜೊತೆನೇ ಫ್ರೈಗೆ ಹಾಕ್ಕೋತಾ ಇದ್ದೀವಿ. ಇವತ್ತು ನಾವು ಯಾವುದನ್ನು ರುಬ್ಕೋತಾ ಇಲ್ಲ. ಈಗ ತೊಳೆದಿಟ್ಟಿದ್ದಂಥ ಚಿಕನ್ ಹಾಕ್ಕೊಂಡಿದ್ದೀವಿ. ಅದೊಂದು ಸ್ವಲ್ಪ ಮಸಾಲೆ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಇದಕ್ಕೆ ಚಿಕನ್ ಲಿವರ್ ಹಾಕ್ಕೊಳ್ಳೋಣ. ಅದನ್ನು ನಾವು ಫಸ್ಟೇ ಹಾಕಲ್ಲ, ಎಲ್ಲ ಮಿಕ್ಸ್ ಆದ ನಂತರ ಹಾಕ್ಕೋತೀವಿ. ಈಗ ನಾವು ಆವಾಗಲೇ ತೋರಿಸಿದ್ವಲ್ಲ ಮಸಾಲೆ ಮತ್ತು ಬೇಯಿಸಿದ ಟೊಮೊಟೊನ ರುಬ್ಬಿ ಹಾಕಿದ್ದೀವಿ. ಈಗ ಅದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸಿ ಜಾರ್ಗೆ ಹಾಕ್ಕೋತಾ ಇದ್ದೀವಿ. ಟೊಮೆಟೊನ ಬೇಯಿಸಿನೇ ರುಬ್ಕೋಬೇಕು, ಹಸಿ ಟೊಮೆಟೊ ಯಾವುದೇ ಕಾರಣಕ್ಕೂ ಹಾಕೋಂಗಿಲ್ಲ. ಈಗ ಮುಚ್ಚಳ ಮುಚ್ಚಿ ಇದನ್ನು ಬೇಯಕ್ಕೆ ಬಿಡೋಣ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡಿ. ನೋಡಿ ಫೈನಲಿ ಈ ರೀತಿ ಬಂದಿದೆ, ಈ ರೀತಿ ಆಯಿಲ್ ಬಿಟ್ಟಿದೆ. ಅಲ್ಲಿ ತನಕ ನೀವು ಹಂಗೆ ಬೇಯಿಸ್ಕೋಬೇಕು. ಹೀಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಕಸ್ತೂರಿ ಮೇಥಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಹೀಗೆ ಈ ರೀತಿ ಬಂದಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.